ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಈ ಒಂದು ಮಂತ್ 2 ಆಫರ್ಸ್ ನ ಬಿಟ್ಟಿದೀವಿ. ಸೊ ಒಂದು 300 ರುಪೀಸ್ಗೆ ಮತ್ತೊಂದು 400 ರುಪೀಸ್ಗೆ. ಸೊ 300 ರುಪೀಸ್ಗೆ ಸೇಮ್ ರೀಡಿಂಗ್. ಸೊ ಇಷ್ಟು ದಿನಗಳ ಕಾಲ 300 ರುಪೀಸ್ ಅಲ್ಲಿ ನಿಮ್ಗೆ ಯಾವ್ಯಾವ ತರ ರೀಡಿಂಗ್ ಸಿಕ್ಕಿದೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ, ಮತ್ತೆ ನಿಮ್ಮ ಲವ್ ರೀಡಿಂಗ್, ಕರಿಯರ್ ರೀಡಿಂಗ್, ಸೊ ಎಲ್ಲಾ ರೀತಿಯ ನಿಮ್ಮ ಪ್ರಶ್ನೆ, ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ರೀಡಿಂಗ್ಸ್ ನ 300 ರುಪೀಸ್ಗೆ ಇರುತ್ತೆ, ಬಟ್ ಇನ್ ವಾಯ್ಸ್ ನೋಟ್. ಸೊ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ನಿಮ್ಮೆಲ್ಲಾ ರೀತಿಯ ಉತ್ತರಗಳು ವಾಯ್ಸ್ ನೋಟ್ ಅಲ್ಲಿ ಸಿಗುತ್ತೆ. ಫೋನ್ ಕಾಲ್ ಇರೋದಿಲ್ಲ 300 ರುಪೀಸ್ಗೆ. ಸೊ ನಿಮಗೆ 400 ರುಪೀಸ್ಗೆ ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಫೋನ್ ಕಾಲ್ ಅಲ್ಲಿ 400 ರುಪೀಸ್ಗೆ ಮಾಡಿದೀವಿ. ಸೊ 300 ರುಪೀಸ್ ಇಂದ 400 ರುಪೀಸ್ಗೆ ನಾವು ಫೋನ್ ಕಾಲ್ ನ ತಗೊಂಡ್ ಬಂದಿದೀವಿ. ಸೊ ತುಂಬಾ ಜನಕ್ಕೆ ಇದು ಕಷ್ಟ ಆಗತ್ತೆ ಅಂತ ಅಂದ್ರೆ 300 ರುಪೀಸ್ ನ ನೀವು ಪೇ ಮಾಡಿ ವಾಯ್ಸ್ ನೋಟ್ ಅಲ್ಲಿ ನಿಮಗೆ ಕ್ವಶನ್ ಗಳು ಕೇಳಿ ವಾಯ್ಸ್ ನೋಟ್ ಮುಖಾಂತರ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಎಲ್ಲಾ ಒಂದು 2 ಆಫರ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಡ್ಯೂರೇಷನ್ ಇರುತ್ತೆ. ಸೊ ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಈ ಒಂದು 2 ಆಫರ್ ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಂಡು ಸೊ ನಾವು ಈ ಒಂದು ಮಂತ್ 2 ಆಫರ್ ನ ಬಿಟ್ಟಿದೀವಿ. ಒಂದು 300 ರುಪೀಸ್ಗೆ, ಒಂದು 400 ರುಪೀಸ್ಗೆ. ಫೋನ್ ಕಾಲ್ ನ ಪ್ರಿಫರ್ ಮಾಡೋರು 400 ರುಪೀಸ್ ನ ಪೇ ಮಾಡಿ ನೀವು ರೀಡಿಂಗ್ಸ್ ನ ತಗೊಬಹುದು. ಸೊ 300 ರುಪೀಸ್ ನ ನೀವು ಅಫೋರ್ಡಬಲ್ ಪ್ರೈಸ್ ಆಗಿ ತಗೊಂಡು ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳು ಕೇಳಿ ನಮ್ಮ ಹತ್ರ ನಿಮಗೆ ವಾಯ್ಸ್ ನೋಟ್ ಮುಖಾಂತರನೇ ರೀಡಿಂಗ್ ಸಿಗುತ್ತೆ. ಸೊ ಹೆಂಗೆ ನಾನು ಫೋನ್ ಕಾಲ್ ಅಲ್ಲಿ ಮಾತಾಡ್ತೀನಿ ಅದೇ ರೀತಿ ನಿಮ್ಮ ಆನ್ಸರ್ಸ್ ಎಲ್ಲಾನು ಕೂಡ ವಾಯ್ಸ್ ನೋಟ್ ಅಲ್ಲೇ ಸಿಗುತ್ತೆ 300 ರುಪೀಸ್ಗೆ. ಸೊ 300 ರುಪೀಸ್ ಬೇಡ, ನಾವು ಫೋನ್ ಕಾಲ್ ಅಲ್ಲೇ ಕೇಳ್ತೀವಿ ಅಂದ್ರೆ 400 ರುಪೀಸ್ ನ ಪೇ ಮಾಡಿ ನೀವು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು, ಅನ್ಲಿಮಿಟೆಡ್ ಕ್ವಶನ್ಸ್ ನ ಕೇಳಬಹುದು. ಸೊ 300 ರುಪೀಸ್ ಅಲ್ಲೂ ಅದೇ ಆಪರ್ಚುನಿಟಿ ಇರುತ್ತೆ. 2 ಆಫರ್ ಅಲ್ಲೂ ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಬಟ್ 300 ರುಪೀಸ್ಗೆ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ಇರುತ್ತೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನೂ ಇಲ್ಲ. ಸೊ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಹೇಳಿ ಈ ಒಂದು ಆಫರ್ ನ ಬಿಟ್ಟಿದೀವಿ. ಐ ಹೋಪ್ ನಿಮ್ಗೆ ಇದು ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಎಸ್ ಗೈಸ್, ಸೊ ಇವತ್ತಿನ ಚಾಪ್ಟರ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ. ಸೊ ಈ ಒಂದು ವ್ಯಕ್ತಿ ಲೈಕ್ ನಿಮ್ಮಿಂದ ಆಲ್ರೆಡಿ ದೂರ ಆಗಿದ್ದಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಮೋನ್ ಆಗಕ್ ಆಗ್ತಾ ಇಲ್ಲ ಅಂತ ಹೇಳೋರು ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದೀರಾ. ಮ್ಯಾಮ್ ಮುಂದೆ ಬರುವಂತಹ ದಿನಗಳಲ್ಲಾದ್ರೂ, ತಿಂಗಳುಗಳಲ್ಲಾದ್ರೂ, ಅಥವಾ ಈ ಒಂದು ವರ್ಷ ಮುಗಿಯೋದ್ರ ಒಳಗಡೆ ನಮ್ಮ ಸಂಬಂಧದಲ್ಲಿ ಏನಾದ್ರೂ ಒಂದು ಚೇಂಜಸ್ ಆಗತ್ತಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅಟ್ ಲೀಸ್ಟ್ ನಮ್ಮ ಎಕ್ಸ್ ಪರ್ಸನ್ ನಮ್ಮನ್ನ ಕಾಲ್ ಮಾಡ್ತಾರ, ಮೆಸೇಜ್ ಮಾಡ್ತಾರ, ಇದನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ, ತಿಂಗಳುಗಳಲ್ಲಿ ಅಥವಾ ಈ ವರ್ಷ ಕಳೆಯೋ ನಂತರ ನಿಮ್ಮ ಎಕ್ಸ್ ಪರ್ಸನ್ ಕಡೆಯಿಂದ ನಿಮ್ಗೆ ಮೆಸೇಜ್ ಬರುತ್ತಾ, ಕಾಲ್ ಬರುತ್ತಾ, ಅಥವಾ ರಿಕನ್ಸಿಲೇಷನ್ ಆಗತ್ತಾ, ಪ್ರತಿಯೊಂದು ಅಪ್ಡೇಟ್ಸ್ ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ವಿ ಹ್ಯಾವ್ ಮೆಜಿಷಿಯನ್ ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ವಿ ಹ್ಯಾವ್ ಐ ಪ್ರಿಸ್ಟಸ್, 4 of Wand, ಓಕೆ, 8 of Swords, ಓಕೆ, 3 of Cups ಇದೆ, and I have Ace of Pentacles, Knight of Pentacles, ಓಕೆ, 6 of Swords and Hierophant. ಸೊ ಈ ಎಲ್ಲಾ ಕಾರ್ಡ್ಸ್ ಗಳು ಬಂದಿದಾವೆ ನಿಮ್ಮ ರೀಡಿಂಗ್ ಅಲ್ಲಿ. ಸೊ ಇವಾಗ ನೋಡ್ಕೊಂಡ್ ಬನ್ನಿ. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ. ಸೊ ಮೊದಲಿಗೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ, 4 of Wands ಇದೆ, ಐ ಪ್ರಿಸ್ಟೆಸ್ ಇದೆ, ಅಂಡ್ 3 of Cups and 6 of Swords, Knight of Pentacles. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಂಬಂಧ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ನಿಮ್ಮ ಎಕ್ಸ್ ಪಾರ್ಟ್ನರ್ ಮುಂದೆ ಬರುವಂತಹ ದಿನಗಳಲ್ಲಿ ಕಾಲ್ ಮಾಡ್ತಾರ, ಮೆಸೇಜ್ ಮಾಡ್ತಾರ, ಕಾಂಟ್ಯಾಕ್ಟ್ ಗೆ ಸಿಗ್ತಾರ, ಬರ್ತಾರ ಅಂತ ನೀವು ಕೇಳಿದ್ರೆ
ಸೊ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ, ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಲೇಟ್ ಆಗಿ ಸ್ಲೋ ಅಂಡ್ ಸ್ಟಡಿ ಆಗಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ಇಸ್ ಯುವರ್ ಡೆಫಿನೆಟ್ಲಿ ಡೆಸ್ಟಿನೇಷನ್ ಪಾರ್ಟ್ನರ್. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇವರೊಟ್ಟಿಗೆ ನಿಮ್ಮ ಸಂಬಂಧ ಕಂಪ್ಲೀಟ್ ಆಗಿ ಏನು ಸಪರೇಟ್ ಆಗಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ಸ್. ಸೊ ನೀವು ಈ ಒಂದು ಸಂಬಂಧದಲ್ಲಿ ಈ ಒಂದು ಸಪರೇಷನ್ ಮುಖಾಂತರ ನೀವು ಏನೋ ಒಂದು ಪಾಠ ಕಲಿಬೇಕು. ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಸಪರೇಷನ್ ಆಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ ಇವರು ಕೂಡ ಇವರ ಜೀವನದಲ್ಲಿ ಅವರ ಒಂದು ಸೆಲ್ಫ್ ಗ್ರೋತಿಗೋಸ್ಕರ ಅಥವಾ ಅವರ ಒಂದು ಸೆಲ್ಫ್ ಲವ್ಗೋಸ್ಕರ ಅಥವಾ ಸಮಥಿಂಗ್ ಅವರ ಲೈಫ್ ಅಲ್ಲಿ ಒಂದು ಲೆಸನ್ ಕಲಿಯೋದಕ್ಕೆ ನಿಮ್ಮಿಬ್ರು ಮಧ್ಯ ಸಪರೇಷನ್ ಆಗಿದೆ. ಸೊ ಈ ಒಂದು ಸಪರೇಷನ್ ಆಗ್ಬೇಕಾಗಿತ್ತು, ಆಗಿದೆ, ನಡೀತಿದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಗೇನ್ ಅಂತ ಹೇಳ್ತೀನಿ. ಸೊ ಇವರು ಕೂಡ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಅಂಡ್ ಸ್ಪೆಷಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಡೆಫಿನೆಟ್ಲಿ ಆಗಿದೆ ಒಂದು ಕನೆಕ್ಷನ್ ನಲ್ಲಿ. ಯಾಕೆಂತ ಅಂದ್ರೆ ಇವರು ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ತುಂಬಾನೇ ಇವರಿಂದ ನೀವು ನೊಂದಿದ್ದೀರಾ, ತುಂಬಾನೇ ಹರ್ಟ್ ಆಗಿದೆ. ಸೊ ತುಂಬಾ ಸತಿ ನೀವು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದೀರಾ. ಅಂಡ್ ತುಂಬಾ ಸತಿ ಇವರು ನಿಮ್ಗೆ ತುಂಬಾನೇ ಕೆಟ್ಟದಾಗಂತೂ ಬೈದಿದ್ದಾರೆ, ಕೆಟ್ಟದಾಗ ರೆಸ್ಪಾನ್ಸ್ ಮಾಡಿದ್ದಾರೆ ನಿಮಗೆ. ಸೊ ಇದೆಲ್ಲ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ರಿಗ್ರೆಟ್ ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಪ್ರೀತಿ ಬೆಲೆ ಗೊತ್ತಿರ್ಲಿಲ್ಲ. ಸೊ ನಿಮ್ಮ ಜೊತೆಗಿದ್ದಾಗ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಕೇರ್ಲೆಸ್ ಮಾಡ್ತಾ ಇದ್ರು. ನಿಮ್ಮ ಪ್ರೀತಿ ನೀವು ತುಂಬಾನೇ ಅವ್ರಿಗೆ ಕೊಟ್ಟಿದ್ರಿ, ಬಟ್ ಇನ್ ರಿಟರ್ನ್ ನಿಮ್ಗೆ ಇವರಿಂದ ಯಾವುದೇ ರೀತಿ ಪ್ರೀತಿ ಸಿಕ್ಕಿಲ್ಲ. ಸೊ ಎಲ್ಲಾನು ಕೂಡ ನೀವೇ ಕೊಟ್ಟಿದ್ದೀರಾ ಈ ಒಂದು ಕನೆಕ್ಷನ್ ಅಲ್ಲಿ. ಇದೆಲ್ಲ ನೋಡಿದಾಗ ಇವರ ಪ್ರೀತಿನ ಪಡೆಯೋದಕ್ಕೆ ನೂರಾರು ಕಾಲ ತಪಸ್ಸು ಮಾಡಿರ್ಬೇಕು. ಅಂತ ವ್ಯಕ್ತಿಗಳಿಗೆ ಮಾತ್ರ ಇಂತ ಒಂದು ಪ್ಯೂರ್ ಆದಂತ ಒಂದು ಒಳ್ಳೆ ಮನಸ್ಸುಳ್ಳ ವ್ಯಕ್ತಿಗಳು ಸಿಗ್ತಾರೆ. ಬಟ್ ನನಗೆ ಸಿಕ್ಕಿದಂತ ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಸೊ ಇವಾಗ ನಾನು ಅವ್ರನ್ನ ಕಳ್ಕೊಂಡ ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಇದ್ದಿದ್ದು ಡೈಮಂಡ್ ಅಂತ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು, ಬಟ್ ನಿಮ್ಮಿಂದ ಅವರು ಮೋನ್ ಆಗೋದಿಕ್ ಆಗ್ತಾ ಇಲ್ಲ. ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಕ್ಸ್ ದಟ್ ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ, ವಾಟ್ ಇಸ್ ಹ್ಯಾಪನಿಂಗ್, ಅಂಡ್ ನಾನು ಯಾವ ರೀತಿನಲ್ಲಿ ಡಿಸಿಷನ್ಸ್ ತಗೊಂಡೆ, ನಾನು ಎಲ್ಲಾ ನಿರ್ಧಾರಗಳನ್ನು ಏನ್ ತಗೊಂಡಿದ್ದೀನಿ ಅದು ನನ್ನ ಜೀವನದಲ್ಲಿ ಏನು ಚೇಂಜೇ ಮಾಡಿಲ್ಲ. ಸೊ ನಾನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಲವೊಂದು ವಿಚಾರಗಳಲ್ಲಿ. ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮಿಂದ ದೂರ ಆಗಿ ಅವ್ರ ಲೈಫಲ್ಲಿ ಏನೂ ಅಚೀವ್ಮೆಂಟ್ ಮಾಡಿಲ್ಲ. ಸೊ ತುಂಬಾನೇ ನೊಂದಿದ್ದಾರೆ, ಇವರು ಕೂಡ ತುಂಬಾನೇ ನೊಂದಿದ್ದಾರೆ. ಸೊ ಅವರ ಕರ್ಮ ಅವ್ರಿಗೆ ರಿಟರ್ನ್ ಸಿಕ್ಕಿದೆ. ಯಾಕಪ್ಪ ಇವ್ರಿಗೆ ಕರ್ಮ ಸಿಕ್ಕಿದೆ ಅಂದ್ರೆ ನಿಮ್ಗೆ ತುಂಬಾ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು, ನೋಡು ಅವ್ರು ಹೆಂಗಿದ್ದಾರೆ, ನೀನ್ ಹೆಂಗಿದೀಯಾ, ತುಂಬಾ ಹೀಯಾಳ್ಸೋದು, ರೇಗ್ಸೋದು, ಅಂಡ್ ತುಂಬಾನೇ ನಿಮಗೆ ಡಿಮೋಟಿವೇಟ್ ಮಾಡಿದ್ದಾರೆ. ಸೊ ಇದೆಲ್ಲಾನು ನೋಡಿದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ನಾನು ಎಷ್ಟು ಈ ಒಂದು ವ್ಯಕ್ತಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ, ಎಮೋಷನಲಿ ಅವ್ರಿಗೆ ಎಷ್ಟು ಡ್ಯಾಮೇಜ್ ಮಾಡಿದ್ದೀನಿ, ಎಲ್ಲಾನು ಕೂಡ ಇವ್ರಿಗೆ ಯೋಚನೆ ಬರ್ತಾ ಇದೆ. ಸೊ ಯೋಚನೆ ಮಾಡಿ ಇವ್ರಿಗೆ ದಿಸ್ ಪರ್ಸನ್ ಇಸ್ ಎಂಡಿಂಗ್ ಅಪ್ ಇನ್ ಟೈರ್ಡ್. ಸೊ ತುಂಬಾನೇ ಯೋಚನೆ ಮಾಡಿ ಟಯರ್ಡ್ ಆಗ್ತಾ ಇದ್ದಾರೆ. ಸೊ ಯಾವ್ದೇ ಒಂದು ಸೊಲ್ಯೂಷನ್ಸ್ ಸಿಗ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ಅವ್ರು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ಸ್ ನ. ಸೊ ಇದೆಲ್ಲ ನೋಡಿದಾಗ ನಿಮ್ಮ ಜೊತೆ ಇದ್ದಂತ ಜೀವನದಲ್ಲಿ ಎಷ್ಟು ಖುಷಿ ಆಗಿದೆ, ಎಷ್ಟು ಸಂತೋಷವಾಗಿದೆ, ಬಟ್ ನಿಮ್ಮಿಂದ ದೂರ ಆದ್ಮೇಲೆ ಇವರ ಜೀವನ ಎಷ್ಟು ಬದಲಾಗಿದೆ, ಇದನ್ನೆಲ್ಲ ನೋಡಿದಾಗ ನಾನು ಏನ್ ಕರ್ಮ ಮಾಡಿದೀನಿ ನನ್ನ ಕರ್ಮ ಸಿಕ್ಕಿದೆ. ಒಂದೊಳ್ಳೆ ವ್ಯಕ್ತಿಗೆ ನೋವು ಮಾಡಿದೆ, ನನ್ಗೆ ಇವಾಗ ನೋವೇ ಸಿಗ್ತಾ ಇದೆ. ಸೊ ನಂಗೇನ್ ಸ್ಪೆಷಲ್ ಆಗಿ ಒಳ್ಳೇದೇನ ಆಗ್ಬಿಟ್ಟಿಲ್ಲ. ಸೊ ಇದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸ್ತಾ ಇದೆ ಇವ್ರ ಹತ್ರ ಹೋಗಿ ನಂಗೆ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳಿದ್ರೆ ಮಾತ್ರನೇ ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಅನ್ನೋದು ಅವ್ರಿಗೆ ಯೋಚನೆ ಬರ್ತಾ ಇದೆ. ಅಂಡ್ ತುಂಬಾ ಸತಿ ಅವ್ರಿಗೆ ಫೀಲ್ ಆಗಿದೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಮಾತಾಡಿಸ್ಬೇಕು ಅಂತ. ಬಟ್ ಮಾತಾಡ್ಸೋದಿಕ್ಕೆ ಅವ್ರಿಗೆ ಕರೇಜ್ ಇಲ್ಲ, ಧೈರ್ಯ ಇಲ್ಲ, ತುಂಬಾನೇ ನಾಚಿಕೆ ಆಗ್ತದೆ. ಯಾಕೆಂತಂದ್ರೆ ಅವ್ರು ತಗೊಂಡ್ರು ಅಂತಹ ಡಿಸಿಷನ್ ಯಾವ್ದು ಕೂಡ ಸರಿಯಾಗಿಲ್ಲ, ಎಲ್ಲಾನು ಕೂಡ ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ. ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ಓವರ್ ಕಾನ್ಫಿಡೆಂಟ್ ಅಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಇದ್ರು. ಬಟ್ ಇವಾಗ ಅವರ ಓವರ್ ಕಾನ್ಫಿಡೆಂಟ್ ಗೆ ಬ್ರೇಕ್ ಬಿದ್ದಿದೆ. ಅಂಡ್ ನಿಮಗೆ ತುಂಬಾನೇ ಹೇಳ್ಕೊಳಕ್ ಆಗಲ್ಲ ಯಾರತ್ರ ನಿಮ್ಮ ನೋವುಗಳನ್ನ, ಅಷ್ಟು ಮಟ್ಟಿಗೆ ಇವರಿಂದ ನೀವು ನೋವನ್ನ ತಿಂದಿದ್ದೀರಾ. ಸೊ ಇದನ್ನೆಲ್ಲ ನೋಡಿದಾಗ ರಿಯಲೈಸ್ ಆಗಿದೆ ನನಗೆ ಇಷ್ಟು ಮಟ್ಟಿಗೆ ನೋವು ಆಗ್ತಿದೆ ಅಂದ್ರೆ ಆ ಒಂದು ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ನನ್ನಿಂದ ಎಷ್ಟೆಲ್ಲ ಅವರು ನೋವನ್ನ ಅನುಭವಿಸಿರಬಹುದು. ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ರಿಗ್ರೆಟ್ ಅಬೌಟ್ ದರ್ ಆಕ್ಷನ್ಸ್. ಸೊ ಅವರ ಒಂದು ಆಕ್ಷನ್ ಏನ್ ತಗೊಂಡಿದ್ದಾರೆ ನಿಮ್ಮ ವಿಚಾರಗಳಲ್ಲಿ ಅವ್ರಿಗೆ ತುಂಬಾನೇ ನೋವು ತರಿಸ್ತಾ ಇದೆ. ಸೊ ತುಂಬಾನೇ ಕಣ್ಣಲ್ಲಿ ನೀರ್ ಆಗ್ತಾ ಇದಾರೆ, ತುಂಬಾನೇ ಪೇನ್ ಆಗ್ತಾ ಇದೆ.
ಸೊ ಯಾವುದೇ ರೀತಿಯಿಂದಲೂ ಅವರ ಜೀವನದಲ್ಲಿ ಒಂದು ಒಳ್ಳೇದು ಆಗ್ತಾ ಇಲ್ಲ. ಯಾಕಂತಂದ್ರೆ ನಿಮ್ಮ ಕಣ್ಣೀರಿನ ಶಾಪ ಇವತ್ತು ಅವರಿಗೆ ತಟ್ಟಿದೆ. ಸೊ ಡೆಫಿನೆಟ್ಲಿ ಹೇಳ್ತಾರಲ್ವಾ, ಸೊ ಯಾರಿಗೂ ಕೂಡ ಒಳ್ಳೇದ್ ಮಾಡಿಲ್ಲ ಅಂತಂದ್ರು ಕೆಟ್ಟದ್ನ ಬಯಸಬಾರ್ದು. ಗೊತ್ತಿದ್ದು ಸೊ ಅವರ ಒಂದು ವ್ಯಕ್ತಿತ್ವಕ್ಕೆ ಅಗೌರವ ತರೋದಾಗಿರ್ಬೋದು ಅಥವಾ ನೋವು ಮಾಡೋದಾಗಿರ್ಬೋದು, ಅವರಿಗೆ ಹರ್ಟ್ ಆಗತ್ತೆ ಅಂತ ಗೊತ್ತಿದ್ರು ಇಂತ ಕೆಲವೊಂದು ವರ್ಡ್ಸ್ ನ ಯೂಸ್ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿ ಯಾವುದೇ ರೀತಿ ಗೆಲುವು ನಿಮಗೆ ಸಿಗೋದಿಲ್ಲ. ಸೊ ಡೆಫಿನೆಟ್ಲಿ ತುಂಬಾನೇ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಮಾಡಿರೋದು ತುಂಬಾ ದೊಡ್ಡ ತಪ್ಪು, ಅದನ್ನ ತಿದ್ಕೊಂಡಿಲ್ಲ ಅಂತ ಅಂದ್ರೆ ಆ ದೇವರು ಕೂಡ ಮೆಚ್ಚಿಸೋಲ್ಲ ಅನ್ನೋದು ತುಂಬಾನೇ ಡೆಫಿನೆಟ್ಲಿ ಅರ್ಥ ಆಗಿದೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ಇವರು ನಿಮ್ ಲೈಫ್ ಅಲ್ಲಿ ಯಾವಾಗ ಬರ್ತಾರೆ ಅಂತ ಅಂದ್ರೆ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಬರ್ತಾರೆ. ಅಂಡ್ ತುಂಬಾನೇ ಒಂದು ವ್ಯಕ್ತಿ ಗ್ರೇಟ್ಫುಲ್ ಆಗಿದ್ದಾರೆ ನೀವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ. ಅಂಡ್ ಇನ್ ದ ಸೇಮ್ ಟೈಮ್ ನೀವು ಎಷ್ಟು ಹೆಲ್ಪ್ ಮಾಡಿದ್ರ ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಅವರ ಒಂದು ಕಷ್ಟಕ್ಕೆ ನೀವು ಅಂದ್ರೆ ಅವರ ಜೀವನದಲ್ಲಿ ನೀವು ಬರೀ ಸುಖಕ್ಕೆ ಮಾತ್ರ ಇರ್ಲಿಲ್ಲ, ಅವರ ಕಷ್ಟದಲ್ಲೂ ಇದ್ರಿ, ಕಷ್ಟದಲ್ಲಿ ಕೈ ಹಿಡ್ದಿದ್ದೀರಾ. ಅಂಡ್ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಅವ್ರ ಹೆಜ್ಜೆ ಹಾಕಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಯಾವತ್ತೂ ಅವ್ರು ಅನ್ಕೊಂಡಿರ್ಲಿಲ್ಲ ನಿಮ್ಮಿಂದ ದೂರ ಆಗ್ಬೇಕು ಅಂತ. ಬಟ್ ಜೀವನದಲ್ಲಿ ಹೋಗ್ತಿರುವಾಗ ಜೀವನ ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೂ ಕೂಡ ಡೆಫಿನೆಟ್ಲಿ ನನ್ನ ಒಂದು ದುರಾಸೆಯಿಂದಾನೇ ಇವ್ರನ್ನ ಕಳ್ಕೊಂಡಿದೀನಿ ಅನ್ನೋದು ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ, ಈ ಒಂದು ಪ್ರೀತಿ ಮೇಲೆ, ನಿಮ್ಮ ಮೇಲೆ. ಅಂಡ್ ತುಂಬಾನೇ ನಿಮ್ಮನ್ನ ಕೇವಲವಾಗಿ ನೋಡಿದ್ದಾರೆ ಅವ್ರು ನಿಮ್ಮ ಜೊತೆಗಿದ್ದಷ್ಟು ದಿನ. ಅಂಡ್ ತುಂಬಾನೇ ಬೇರೆಯವ್ರನ್ನ ನೋಡಿ ನಿಮ್ಮನ್ನ ಕಂಪೇರ್ ಮಾಡಿರೋದು ಇದೆ. ನಿಮ್ಗೆ ತುಂಬಾ ಸತಿ ಹೇಳಿದ್ರಿ ನನ್ನ ಯಾರ ಮೇಲೂ ಕಂಪೇರ್ ಮಾಡ್ಬೇಡ, ಯಾಕಂತಂದ್ರೆ ನಾನೇ ಒಂದು ಡಿಫ್ರೆಂಟ್, ಯಾಕೆ ನೀನ್ ಕಂಪೇರ್ ಮಾಡ್ತೀನಿ ಅಂತ ತುಂಬಾ ಸತಿ ನೀವು ಅವ್ರ ಹತ್ರ ಎಮೋಷನಲ್ ಆಗಿ ಮಾತಾಡಿದ್ರ. ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಅವ್ರು ಮಾಡಿದ್ದೇ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಒಂದಲ್ಲ ಎರಡಲ್ಲ ತುಂಬಾ ನೋವು ಮಾಡಿದೀನಿ ಅವ್ರಿಗೆ. ಇವಾಗ ಅವ್ರ ಹತ್ರ ಹೋಗಿ ಅವ್ರು ಮಾತಾಡ್ತಾರ ಅನ್ನೋ ಒಂದು ಭಯ ಕೂಡ ಇದೆ. ಅಂಡ್ ಇನ್ ದ ಸೇಮ್ ಟೈಮ್ ಇವ್ರು ಯಾವ್ದೇ ರೀತಿ ಹೋಪ್ಸ್ ಇಟ್ಕೊಂಡು ಏನು ನಿಮ್ಮ ಹತ್ರ ಬರ್ತಾ ಇಲ್ಲ. ಸೊ ತಪ್ಪಾಯ್ತು ಕ್ಷಮಿಸಿ ಫರ್ಗಿವ್ನೆಸ್ ಕೇಳೋದಿಕ್ ಬರ್ತಾರೆ. ಬಟ್ ನೀವೇನಾದ್ರೂ ಸರಿಯಾಗಿ ಮಾತಾಡಿದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಸ್ಕ್ ಯು ಒಂದು ಚಾನ್ಸ್ ಕೊಡಿ, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿ ಒಂದು ನಿರ್ಧಾರ ತಗೊಂಡು ನಿಮ್ ಲೈಫಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳೋದಕ್ಕೂ ಮುಂದಾಗಿದ್ದಾರೆ ಅಂತಾನೆ ಹೇಳ್ತೀನಿ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ದ ನೆಕ್ಸ್ಟ್ 2-3 ಮಂತ್ಸ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ರಿಕನ್ಸಿಲೇಷನ್, ರಿಯೂನಿಯನ್. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ರಿಕನ್ಸಿಲೇಷನ್ ಆಗೋಕ್ಕಿಂತ ಮುಂಚೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರಿದ್ದಾರೆ, ನಿಮ್ಮ ಜೊತೆಗೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರ ಎಲ್ಲಾ ಮಿಸ್ಟೇಕ್ಸ್ ನ ತಿದ್ಕೊಂಡು ನಿಮ್ಮ ಹತ್ರ ಸಾರಿ ಕೇಳಿ. ಅಂಡ್ ಇನ್ ದ ಸೇಮ್ ಟೈಮ್ ಅವರ ಲೈಫ್ ಅಲ್ಲಿ ಏನ್ ಇಷ್ಟು ದಿನಗಳ ಕಾಲ ಆಗಿದೆ ಅದೆಲ್ಲವೂ ಕೂಡ ಇವ್ರು ನಿಮ್ಮ ಹತ್ರ ಬ್ರೀಫ್ ಆಗಿ ಹೇಳ್ಕೊಂಡು ಡೆಫಿನೆಟ್ಲಿ ಒಂದು ಟ್ರಾನ್ಸ್ಪರೆನ್ಸಿಯಿಂದ ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲಾನು ಯೋಚನೆ ಮಾಡಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ಅದು ಸಕ್ಸಸ್ ತಂದ್ಕೊಡುತ್ತೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇಲ್ಲ. ಬಟ್ ಸ್ಟಿಲ್ ನೀವಿವಾಗ ತುಂಬಾನೇ ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ಅಂಡ್ ನೀವು ಯಾವ್ದೇ ರೀತಿ ಡ್ರಾಮಾಸ್ ನ ಎಂಟರ್ಟೈನ್ ಮಾಡೋದಿಲ್ಲ ಅಂತಾನೂ ಅವ್ರಿಗೆ ಗೊತ್ತಿದೆ. ಸೊ ನಿಮ್ಮ ಒಂದು ಬೋಲ್ಡ್ ಡಿಸಿಷನ್, ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದ್ರ ನಿಮ್ಮ ಲೈಫ್ ಅಲ್ಲಿ ಆಲ್ರೆಡಿ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇವಾಗ ಯಾವ ತರ ಮಾತಾಡಿದ್ರೆ ನಿಮ್ಮನ್ನ ಲೈಕ್ ಇಂಪ್ರೆಸ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗೆಲ್ಲಾನು ಅನ್ಕೊಂತಾ ಇದಾರೆ. ಅದೇನ್ ಸಾಧ್ಯ ಇಲ್ಲ. ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಇಂಪ್ರೆಸ್ ಆಗೋದಿಲ್ಲ. ಅಂಟಿ ಅನ್ಲೆಸ್ ನಾನ್ ಯಾವಾಗ ಲಾಯಲ್ ಆಗಿರ್ತೀನಿ, ನಾನು ಯಾವಾಗ ಆನೆಸ್ಟಿಯಿಂದ ಇರ್ತೀನಿ, ಅದು ಅವ್ರಿಗೆ ತಲುಪಿದಾಗ ಆ ಒಂದು ವ್ಯಕ್ತಿ ನನಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಮೈಂಡ್ ಸೆಟ್ ತುಂಬಾನೇ ಸ್ಟ್ರಾಂಗ್ ಇದೆ. ಯಾರು ಇರ್ಲಿ ಬಿಡ್ಲಿ ನಿಮ್ಮ ಜೀವನದಲ್ಲಿ ನೀವು ಜೀವನ ಮಾಡೋದು ಗೊತ್ತಿದೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು. ಯಾಕೆಂತ ಅಂದ್ರೆ ಲೈಫ್ ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಜೀವನದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಸೊ ಲೈಫ್ ಇಷ್ಟು ಮಟ್ಟಿಗೆ ನೀವು ಚೇಂಜ್ ಮಾಡ್ಕೋತೀರಾ ಅನ್ನೋದು ಅವ್ರಿಗೆ ಇಮ್ಯಾಜಿನೇ ಮಾಡ್ಕೊಂಡಿಲ್ಲ. ಇಷ್ಟು ನನ್ನ ಜೊತೆಗಿದ್ದಂತ ಪರ್ಸನ್ ಇವತ್ತು ಒಂದು ಒಳ್ಳೆ ಜೀವನ ರೂಪಿಸ್ಕೊಂಡು ಅವರ ಜೀವನದಲ್ಲಿ ಯಾವುದೇ ರೀತಿ ಕೊರತೆಗಳು ಬರ್ದಿರೋ ಹಾಗೆ ಜೀವನದಲ್ಲಿ ಮುಂದೆ ಹೋಗ್ತಿದ್ದಾರೆ ಅನ್ನೋದನ್ನೇ ಅವ್ರು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಅವ್ರು ಅಷ್ಟು ಮಟ್ಟಿಗೆ ನಿಮ್ಮನ್ನ ಕೇರ್ಲೆಸ್ ಮಾಡಿದ್ರು. ಬಟ್ ಅವರೇ ನಿಮ್ಮನ್ನ ತಿರುಗಿ ನೋಡೋ ತರ ನೀವು ಮಾಡಿದಿರ ಅಂತಂದ್ರೆ ವಿಚ್ ಇಸ್ ಆಕ್ಚುಲಿ ಗ್ರೇಟ್. ಸೊ ಇದನ್ನೆಲ್ಲ ನೋಡಿದಾಗ ನೀವು ಎಷ್ಟು ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಅನ್ನೋದು ಗೊತ್ತಾದ್ಮೇಲೆ ಈ ಒಂದು ವ್ಯಕ್ತಿಗೆ ನಿಮ್ಮ ಹತ್ರ ಏನೇ ಮಾತಾಡಿದ್ರು ಹುಷಾರಾಗಿರ್ಬೇಕು. ಅದನ್ನ ಕಂಡಿಡ್ದು ಬಿಡ್ತಾರೆ, ಯಾವ್ದು ಫೇಕು ಯಾವ್ದು ರಿಯಲ್ ಅನ್ನೋದೆಲ್ಲ ಗೊತ್ತಾಗ್ಬಿಡತ್ತೆ ನಿಮ್ಗೆ ಅನ್ನೋದೆಲ್ಲ ಒಂದು ಭಯ ಇದೆ. ಸೊ ನೆಕ್ಸ್ಟ್ 3 to 4 ಮಂತ್ಸ್ ಒಳಗಡೆ ಅಥವಾ ಈ ಒಂದು ವರ್ಷದ ಒಳಗಡೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ರಿಕನ್ಸಿಲೇಷನ್ ಆಗತ್ತೆ. ಅವ್ರಿಗೂ ಕೂಡ ತುಂಬಾನೇ ಪಶ್ಚಾತ್ತಾಪ ಆಗಿದೆ ಅವ್ರು ಮಾಡಿರುವಂತಹ ಚೀಟಿಂಗ್ ಮೋಸಗಳಿಗೆ.
ಸೊ ಡೆಫಿನೆಟ್ಲಿ ಎಂಡ್ ಸಿಕ್ಕಿದೆ ನಿಮ್ಮ ಸಪ್ರೇಷನ್ಗೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.